ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀ ಲಕ್ಷ್ಮೀ ಹಯಗ್ರೀವ ಪರಬ್ರಹ್ಮಣೇ ನಮಃ. ಧನು ರಾಶಿಯವರ 2026 ಭವಿಷ್ಯವನ್ನು ನೋಡೋಣ. ಧನು ರಾಶಿಯಲ್ಲಿ ಜನನವಾಗಿರ್ತಕ್ಕಂಥವ್ರಿಗೆ ಈ ಒಂದು ಗುರುವಿನ ಸಂಪೂರ್ಣವಾದಂಥ ಆಶೀರ್ವಾದ. ನಾನು ಹಿಂದೆಯಿಂದ ಹೇಳ್ತಾ ಇದ್ದೆ, ಯಾರು ವಿವಾಹ ಅಪೇಕ್ಷಿತರಿರ್ತಾರೆ ಗುರು ಸಪ್ತಮ ಭಾವದಲ್ಲಿ ವಿವಾಹಕ್ಕೆ ಯೋಗವನ್ನು ಕೊಡ್ತಾರೆ ಅಂತ ಹೇಳಿ. ಹಾಗಾಗಿ ವರ್ಷದ ಆರಂಭದಲ್ಲಿ ವಿವಾಹ ನಿಶ್ಚಯವಾಗ್ತಕ್ಕಂಥದ್ದು, ವಿವಾಹ ಆಗುವಂತಹ ಯೋಗ ಇತ್ಯಾದಿ ಎಲ್ಲವೂ ಕೂಡ ನಿಮಗೆ ಈ ವರ್ಷದಲ್ಲಿ ಶುಭವೇ ಉಂಟಾಗತ್ತೆ ಅಂತ ಹೇಳಿ ತಿಳಿಸ್ಬೋದು. ಹಾಗೆ ಈ ಒಂದು ವರ್ಷದಲ್ಲಿ ತೃತೀಯ ಭಾವರಾಹು ನಿಮ್ಮ ಒಡ ಹುಟ್ಟಿದವರಿಗೆ ಸ್ವಲ್ಪ ಮಟ್ಟಿನ ಸಮಸ್ಯೆ ಮತ್ತು ತೊಂದರೆಗಳು ಅಲ್ಲಿ ಸಿಕ್ಕಾಕೊಂತಕ್ಕಂಥದ್ದು ಕೂಡ ಇರುತ್ತೆ. ಅವರೊಂದಿಗೆ ಸ್ವಲ್ಪ ಸಣ್ಣ ಪುಟ್ಟ ಕಲಹಗಳು ಇತ್ಯಾದಿ ಎಲ್ಲವೂ ಕೂಡ ಆಗ್ತಕ್ಕಂತಹ ಒಂದಷ್ಟು ಯೋಗಗಳು ಕೂಡ ಆಗ್ಬಹುದು. ಈ ವರ್ಷದಲ್ಲಿ ಸ್ವಲ್ಪ ತಾಳ್ಮೆಯನ್ನು ವಹಿಸ್ಬೇಕಾಗತ್ತೆ. ಯಾಕಂದ್ರೆ ನಿಮ್ಮ ಮಾತು ಸ್ವಲ್ಪ ಶಾರ್ಪ್ ಆಗಿರುತ್ತೆ, ಅಂದ್ರೆ ಬೇರೆಯವರಿಗೆ ಚುಚ್ಚುವಂತಹ ಮಾತುಗಳು ಕೂಡ ಆಗಿರ್ಬೋದು. ಹಾಗಾಗಿ ಸ್ವಲ್ಪ ತಾಳ್ಮೆಯನ್ನು ವಹಿಸಿ ಈ ಒಂದು ವರ್ಷದಲ್ಲಿ ಸಾಕಷ್ಟು ಅನುಕೂಲತೆಗಳೆಲ್ಲವೂ ಕೂಡ ಆಗ್ತಕ್ಕಂತಹ ಒಂದು ವರ್ಷ. ಗುರುವಿನ ಸಂಪೂರ್ಣವಾಗಿರತಕ್ಕಂಥ ಆಶೀರ್ವಾದ ಎಲ್ಲವೂ ಕೂಡ ಇದೆ. ಅಂದರೆ ಗುರು ಜೂನ್ ನಂತರದಲ್ಲಿ ಅಷ್ಟಮ ಭಾವವನ್ನು ಪ್ರವೇಶ ಮಾಡಿದಾಗ, 8ನೇ ಸ್ಥಾನಕ್ಕೆ ಪ್ರವೇಶವನ್ನು ಮಾಡಿದಾಗ ಸ್ವಲ್ಪ ಆರೋಗ್ಯದ ಕಡೆ, ಕಿವಿ, ಗಂಟಲು, ಮೂಗು ಮತ್ತು ಶ್ವಾಸಕೋಶಗಳು ಅಂತ ಹೇಳ್ತೀವಿ, ಲಂಗ್ಸ್ ಅಂತ ಹೇಳ್ತೀವಿ, ಇದರ ಬಗ್ಗೆ ಸ್ವಲ್ಪ ಅನಾರೋಗ್ಯ ಅಥವಾ ಸಮಸ್ಯೆಗಳೇನಾದರೂ ಕಾಣಿಸ್ಕೊಂತಕ್ಕಂಥದ್ದು ಕೂಡ ಆಗುತ್ತೆ. ಇದರ ಬಗ್ಗೆ ಸ್ವಲ್ಪ ಎಚ್ಚರವನ್ನು ವಹಿಸ್ತಕ್ಕಂಥದ್ದು ಕೂಡ ಒಳ್ಳೆಯದು. ಮತ್ತು ಈ ಒಂದು ವರ್ಷದಲ್ಲಿ ಯಾವುದೇ ಒಂದು ಮನೆಯನ್ನು ಕಟ್ಟತಕ್ಕಂತಹ ಕಾರ್ಯ ಆರಂಭ ಮಾಡೋರಿದ್ರೆ ಸ್ವಲ್ಪ ಮುಂದೂಡ್ತಕ್ಕಂಥದ್ದು ಒಳ್ಳೆಯದು. ಇದರಿಂದ ಕೆಲವರು ಅರ್ಧಂಬರ್ಧ ಮಾಡಿ ಕಟ್ಟಿ ಮನೆಯನ್ನ ಬಿಟ್ಟಿರ್ತಾರೆ. ಈ ರೀತಿಯಾದಂತಹ ಯೋಗಗಳು ಈ ವರ್ಷದಲ್ಲಿ ಆಗಬಹುದು. ಹಾಗಾಗಿ ಸ್ವಲ್ಪ ದಿನವಾದರೂ ಕೂಡ, ಅಂದ್ರೆ ಕೊನೆ ಪಕ್ಷ ಒಂದು ನವೆಂಬರ್ ವರ್ಗುನಾದ್ರೂ ಕೂಡ ಸ್ವಲ್ಪ ಮನೆ ಕಟ್ಟತಕ್ಕಂತಹ ಆಲೋಚನೆಯಲ್ಲಿ ಧನುರಾಶಿಯವರಿದ್ರೆ ಸ್ವಲ್ಪ ಮುಂದೂಡ್ತಕ್ಕಂಥದ್ದು ಒಳ್ಳೆಯದು. ಇಲ್ಲಾಂದ್ರೆ ಸಮಸ್ಯೆಗೆ ಸಿಕ್ಕಿ ಹಾಕುವಂತಕ್ಕಂಥದ್ದು ಕೂಡ, ತೊಂದರೆಯನ್ನು ಕೂಡ ಅನುಭವಿಸ್ತಕ್ಕಂಥದ್ದು ಇದೆ. ಈ ವರ್ಷದಲ್ಲಿ ಹೆಚ್ಚಿನ ಒಂದು ದೃಷ್ಟಿ ದೋಷ ಅಥವಾ ಆ ದೃಷ್ಟಿಯಿಂದ ಆಗ್ತಕ್ಕಂತಹ ಒಂದು ಲಾಸ್ ಅಥವಾ ತೊಂದರೆ, ನಷ್ಟಗಳು ಕೂಡ ಈ ವರ್ಷದಲ್ಲಿ ಆಗ್ಬಹುದು. ಹಾಗಾಗಿ ಸ್ವಲ್ಪ ಜಾಗರೂಕರಾಗಿರಿ. ಕಪ್ಪು ಬಣ್ಣದ ವಸ್ತುಗಳನ್ನ ಸ್ವಲ್ಪ ದೃಷ್ಟಿ ತೆಗೆದು ಹಾಕ್ತಕ್ಕಂಥದ್ದು ಅಥವಾ ಅದನ್ನ ದಾನ ರೂಪದಲ್ಲಿ ಕೊಡ್ತಕ್ಕಂಥದ್ದನ್ನ ಹೆಚ್ಚಿನ ಮಟ್ಟದಲ್ಲಿ ಈ ವರ್ಷದಲ್ಲಿ ಮಾಡ್ತಾ ಬನ್ನಿ. ಅದರ ಜೊತೆಯಲ್ಲೇ ಲಕ್ಷ್ಮೀ ನರಸಿಂಹರ ಒಂದು ಪ್ರಾರ್ಥನೆ, ಲಕ್ಷ್ಮೀ ನರಸಿಂಹರ ದರ್ಶನ ಈ ವರ್ಷದಲ್ಲಿ ತುಂಬಾ ಅನುಕೂಲಕರವಾಗಿ ನಿಮಗೆ ಶುಭದಾಯಕವಾಗಿರುತ್ತೆ. ಹಾಗಾಗಿ 2026ರಲ್ಲಿ ಸಾಕಷ್ಟು ಮಿಶ್ರ ಫಲಗಳನ್ನು ಹೊಂದಿರತಕ್ಕಂತಹ ಒಂದು ಯೋಗ. ಜುಲೈ ನಂತರ ಸ್ವಲ್ಪ ಹೆಚ್ಚಿನ ಆರೋಗ್ಯದಲ್ಲಿ ಜಾಗರೂಕರಾಗಿರೋದು ಒಳ್ಳೆಯದು ಅಂತ ಹೇಳಿ ತಿಳಿಸ್ಬೋದಾಗಿದೆ.